ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಗ್ ನಡೀತದೆ ಮದ್ವೆ ಪ್ರಿಪರೇಷನ್ಸ್? ಅದು ಇವತ್ತು ತಾನೇ ಮಾತುಕತೆ ಎಲ್ಲ ಆಗಿರೋದು. ಇನ್ಮೇಲೆ ನಾವೆಲ್ಲ ಯೋಚನೆ ಮಾಡ್ಬೇಕು. ಅಂದ್ರೆ ಅಷ್ಟ್ ಟೈಮ್ ಇಲ್ವಲ್ಲ. ಓ, ನನ್ನ ಅಣ್ಣಂದು 2ನೇ ಮದ್ವೆ ಹೇಗ್ ಬೇಕಾದ್ರೂ ಮಾಡ್ಕೊಟ್ರೆ ನಡೆಯುತ್ತೆ ಅಂತ ನಿಮ್ ಮನ್ಸಲ್ಲಿ ಏನಾದ್ರೂ ಇದೆಯಾ? ಚೇಚೆ, ಹಾಗೇನಿಲ್ಲ. ನೋಡಿ, ನಾನ್ ನನ್ನ ಅಣ್ಣನ ಬಗ್ಗೆ ತುಂಬಾನೇ ಪೊಸೆಸಿವ್. ಅದಕ್ಕೆ ಇಷ್ಟು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಮೈಂಡ್. ಪರವಾಗಿಲ್ಲ ಬಿಡು, ಪಾಪ ಅರ್ಥ ಮಾಡ್ಕೋತಾರೆ. ನಮಗೂ ಅರ್ಥ ಆಗತ್ತೆ. ಮಗಳ ಮದ್ವೆನ ಚೆನ್ನಾಗಿ ಮಾಡ್ಬೇಕು ಅಂತ ನಮಗೂ ಆಸೆ ಇರುತ್ತಲ್ವಾ? ಚೆನ್ನಾಗಿ ಮಾಡ್ಬೇಕು ಅನ್ಕೊಂಡಿದೀರಾ, ಸರಿ. ಅದಕ್ಕೆ ಅರೇಂಜ್ಮೆಂಟ್ಸ್ ಏನು, ಪ್ಲಾನ್ಸ್ ಏನಿದೆ? ಅದು ಹಾ, ಆಚೆ ಚಪ್ರ ಹಾಕ್ತೀವಿ, ಪಕ್ಕದಲ್ಲಿ ಶಾಮಿಯಾನ ಹಾಕಿದ್ರೆ 50 ಜನ ಊಟ ಮಾಡ್ಬೋದು. ಏನು 50 ಜನನ? ಶ್ರೀಕಾಂತ್ ಅರಸ್ ಅಂದ್ರೆ ಏನ್ ಅನ್ಕೊಂಡಿದೀರಾ? ಆ ಹೆಸರಲ್ಲೇ ಒಂದು ಬ್ರ್ಯಾಂಡ್ ಇದೆ. ನನ್ನ ಅಣ್ಣನ್ ಸುತ್ತಮುತ್ತ ಅವನ ಜೊತೆ ಓಡಾಡೋದಕ್ಕೇನೆ 70 ಜನದ ಮೇಲಿರ್ತಾರೆ. ಏನಿಲ್ಲ ಅಂದ್ರೂ ನಾವ್ ಮದ್ವೆಗೆ ಇನ್ವೈಟ್ ಮಾಡಿದ್ರೆ 2 ರಿಂದ 2.5 ಸಾವಿರ ಜನ ಬರ್ತಾರೆ. ನಾವ್ ನೋಡಿದ್ರೆ ಮದ್ವೆನ ಬ್ಯಾಂಗ್ಳೂರ್ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ನೀವ್ ನೋಡಿದ್ರೆ ಬೈ ದ ವೇ, ನಮ್ ಪ್ಲಾನ್ ಪ್ರಕಾರ ಎಸ್ಟಿಮೇಟೆಡ್ ಅಮೌಂಟ್ ಎಷ್ಟು? ಅಪ್ರಾಕ್ಸಿಮೇಟ್ಲಿ 2 CR ಪ್ಲಸ್ ಇತ್ತು. 2 ಕೋಟಿ. ನೋಡಿ, ನಾವಷ್ಟು ಖರ್ಚು ಮಾಡ್ಬೇಕು ಅಂತ ಏನ್ ಹೇಳ್ತಿಲ್ಲ. ನಮ್ ಸ್ಟ್ಯಾಂಡರ್ಡ್ ತಕ್ಕ ಹಾಗೆ ಸ್ವಲ್ಪ ಹತ್ರನಾದ್ರೂ ಬರ್ಬೇಕಲ್ವಾ? ಅಲ್ಲ, ನಿಮ್ಮಮ್ಮ ವಂಜಾ ಅವರು ಅಮ್ಮ ಏನೋ ನಿಮಗ್ ಬೇಜಾರಾಗ್ಬಾರ್ದು ಅಂತ ಸಿಂಪಲ್ ಆಗಿ ಮದ್ವೆ ಮಾಡ್ಕೊಡು ಅಂತ ಹೇಳಿದ್ಲು. ಹಾಗಂತ ನಾನೇ ನಿಮಗ್ ಪ್ರೆಷರ್ ಆಗ್ತಿಲ್ಲ. ನಿಮಗ್ ತೊಂದರೆ ಕೊಡ್ಬೇಕನ್ನೋದು ನನ್ನ ಉದ್ದೇಶ ಅಲ್ಲ. ತಗೊಳ್ಳಿ, ಇದರಲ್ಲಿ 50 ಲಕ್ಷ ಬರ್ದಿದ್ದೀನಿ. ಡ್ರಾ ಮಾಡ್ಕೊಳ್ಳಿ. ದಯವಿಟ್ಟು ಬೇಡಮ್ಮ. ನಾವ್ ಹೆಣ್ಣಿತ್ತವರು ಬಡವರು ಇರ್ಬೋದು, ಆದ್ರೆ ಸ್ವಾಭಿಮಾನ ಕಳ್ಕೊಳಕ್ಕಾಗತ್ತಾ? ನಿಮ್ ಯೋಚನೆಗೆ, ನಮ್ ಯೋಗ್ಯತೆಗೆ ತಕ್ಕ ಹಾಗೆ ಇಬ್ರಿಗೂ ಬೇಜಾರಾಗದೆ ಇರೋ ಹಾಗೆ ಚೌಲ್ಟ್ರಿನಲ್ಲೇ ಮದ್ವೆ ಮಾಡ್ಕೊಡ್ತೀವಿ. ನೀವೇನೋ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀರಾ, ಆದ್ರೆ ನಾವ್ ಬಂದ್ ಮಾತಾಡಿದ್ದು, ನೀವ್ ಪ್ಲಾನ್ ಚೇಂಜ್ ಮಾಡ್ಕೊಂಡಿದ್ದು, ಇದೆಲ್ಲ ನಮ್ಮಮ್ಮಂಗ್ ಗೊತ್ತಾದ್ರೆ ಅವಳು ಸುಮ್ನೆ ಹರ್ಟ್ ಆಗ್ತಾಳೆ. ಇಲ್ಲ ಇಲ್ಲ, ಈ ವಿಷಯ ವನಜಾ ಅವ್ರ ತನಕ ಹೋಗಲ್ಲ. ನಾವೇ ಎಲ್ಲ ಅರೇಂಜ್ ಮಾಡ್ಕೋತೀವಿ ಅಂತ ಹೇಳ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.